ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 75 ಡೇಸ್ ಚಾಲೆಂಜ್ನ 5ನೇ ದಿನ ಆಗಿರುತ್ತೆ. ಇವತ್ತು ಬೆಳಿಗ್ಗೆ ಎದ್ದು ಜಿಮ್ಗೆ ಹೋಗಬೇಕಾಗಿತ್ತು, ಜಿಮ್ಗೆ ಹೋಗಲಿಲ್ಲ. ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಮೊದಲಿಗೆ ಚಪಾತಿಗೆ ಹಿಟ್ಟನ್ನ ಕಲಸಿಟ್ಟು ಕ್ಯಾಬೇಜ್ನ ಕಟ್ ಮಾಡಿ ಅದನ್ನು ಬೇಯಕ್ಕೆ ಅಂತ ಇಟ್ಟೆ. ಈಗ ಅದೆಲ್ಲ ಅದು ಸ್ವಲ್ಪ ಕ್ಯಾಬೇಜ್ ಬೇಯೋ ಅಷ್ಟರಲ್ಲಿ ಒಗ್ಗರಣೆಗೆ ಏನೇನು ಬೇಕೋ ಅದು ಕಟ್ ಮಾಡಿಟ್ಟು ಟಾಯ್ಸ್ ಎಲ್ಲ ಮಗ್ಗುದು ಹಂಗೆ ಹ್ಯಾಂಡ್ ಬಿಟ್ಬಿಟ್ಟಿದ್ದ, ಅದನ್ನೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಅದನ್ನೆಲ್ಲ ಮಾಡ್ಕೊತಾ ಇದ್ದೆ. ನಾನು ಆ ಕೆಲಸ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ ಕ್ಯಾಬೇಜ್ ಬೆಂದಿತ್ತು. ಸರಿ ಅಂತೇಳಿ ಪಲ್ಯಕ್ಕೆ ಒಗ್ಗರಣೆನ ಕೊಟ್ಕೊಂಡೆ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈರುಳ್ಳಿ ಬೇಯಬೇಕಂದ್ರೆ ಸ್ವಲ್ಪ ಸಾಲ್ಟನ್ನ ಸೇರಿಸಿ ಫ್ರೈ ಮಾಡಿಕೊಂಡೆ. ಈಗ ಬೇಯಿಸಿಟ್ಕೊಂಡಿರುವಂಥ ಕ್ಯಾಬೇಜ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಸರಿ ಇದೆಲ್ಲ ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇನ್ನು ಪಲ್ಯ ರೆಡಿ ಆಯಿತು. ಚಪಾತಿನ ಲಟ್ಟಿಸಿ ಬೇಯಿಸ್ಕೊಳ್ಳೋಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ ಚಪಾತಿನ ಲಟ್ಟಿಸಿದಾಯಿತು. ಇವಾಗ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಚಪಾತಿ, ಪಲ್ಯ ಮತ್ತು ವಾಟರ್ ಮೆಲನ್ನ ಪ್ಯಾಕ್ ಮಾಡಿ ಸರಿ ಅಂತ ಹೇಳಿ ನಾನು ಫ್ರೆಶ್ ಅಪ್ ಆದೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಪಾಪು ಮಲಗಿದ ಮೇಲೆ ಫ್ರೆಶ್ ಅಪ್ ಆದೆ. ಮತ್ತು ಅವ್ನು ಮಲಗಿ ಎದ್ಮೇಲೆ ಅವನಿಗೆ ಸ್ನ್ಯಾಕ್ಗೆ ಅಂತ ಬನಾನ ಮತ್ತು ಆ್ಯಪಲ್ನ ಕಟ್ ಮಾಡಿಕೊಟ್ಟು, ಬೆಳಗ್ಗೆಯಿಂದ ಮನೇಲೇ ಇರ್ತೀವಲ್ಲ, ಹೊರಗಡೆ ಎಲ್ಲಾದರೂ ಹೋಗೋಣ ಅಂತೇಳಿ ಹೊರಟ್ವಿ. ಹತ್ರದಲ್ಲಿ ಒಂದು ಕೆರೆ ಇದೆ. ಕೆರೆ ಸುತ್ತ ಪಾರ್ಕ್ ಥರ ಮಾಡಿದ್ದಾರೆ. ಆ ಪಾರ್ಕ್ ಸುತ್ತ ಒಂದು ರೌಂಡ್ ಹುಡ್ಕೊಂಡು ಸೀದಾ ಮನೆಗೆ ಬಂದು ನೈಟ್ ಊಟಕ್ಕೆ ಅಂತ ಅನ್ನ ಮತ್ತು ಹುಣಸೆಹಣ್ಣು ರಸ ಮಾಡಿದೆ. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.